ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಬೆಳಗ್ಗೆ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಕೂತಿರ್ತಾರೆ. ಈ ಕಡೆ ಶ್ರೇಷ್ಠ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಆಗಿರ್ತಾಳೆ. ಕುಸುಮ ಅವಳಿಗೆ ಒಲೆ ಮೇಲೆ ಅಡುಗೆ ಮಾಡೋಕೆ ಹೇಳಿರ್ತಾಳೆ. ಅವಳು ಕೂಡ ಒಲೆ ಮೇಲೆ ಅಡುಗೆ ಮಾಡ್ತಾ ಇರ್ತಾಳೆ. ಅವಳಿಗಂತೂ ಹೊಗೆಗೆ ಕಣ್ಣಲ್ಲಿ ನೀರು ಆಮೇಲೆ ಕೆಮ್ಮು ಎಲ್ಲನೂ ಕೂಡ ಬರ್ತಾ ಇರುತ್ತೆ. ಆಗೋ ಈಗೋ ಏನೋ ತುಂಬ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿಕೊಂಡು ಕುಸುಮ ಅಲ್ಲೇ ನಿಂತಿರ್ತಾಳೆ. ಆಗ ಮಾಡು ಈಗ ಮಾಡು ಅಂತ. ಈ ಕಡೆ ಶ್ರೇಷ್ಠಗಂತೂ ಆ ಹೊಗೆನ ಕುಡ್ಕೊಂಡು ಇರೋಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ಅದರಲ್ಲೇ ಹೇಗೋ ಅಡುಗೆ ಮಾಡ್ತಾ ಇದ್ಲು. ಫೈನಲಿ ಅಡುಗೆ ಕೂಡ ಮಾಡಿಬಿಟ್ಟು ಒಂದು ಪ್ಲೇಟ್ನ ತೊಗೊಂಡು ಆ ಪ್ಲೇಟ್ಗೆ ಅಡುಗೆನ ಹಾಕ್ಬಿಟ್ಟು, ಆಂಟಿ ತೊಗೊಳ್ಳಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಆವಾಗ ಕುಸುಮಗೆ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಅಯ್ಯೋ ಅತ್ತೆ ತೊಗೊಳ್ಳಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಅಂತ ಮತ್ತೆ ಹೇಳಿದಾಗ, ನಿನಗೆ ಇವಾಗಲೇ ನಾನು ಯಾರು ಅಂತ ನೆನಪಿಲ್ಲ ಅಂತ ಹೇಳ್ತಾರೆ. ನನಗೆ ನನ್ನ ಸೊಸೆ ಆದವಳು ಅತ್ತೆ ಅತ್ತೆ ಅಂದ್ಕೊಂಡು ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೀನು ನೋಡಿದ್ರೆ ಅದು ಯಾವುದೋ ಆಂಟಿ ಪೀಟಿ ಅಂದ್ಕೊಂಡು ಅದೆಲ್ಲ ನನ್ನ ಮನೆಗೆ ಸರಿ ಹೋಗೋದಿಲ್ಲ. ನಿಂದು ಅದೇನು ಇಂಗ್ಲೀಷ್ ವರ್ಡ್ಸ್ ಇದೆ ಅಲ್ವಾ, ಅದೆಲ್ಲನೂ ಕೂಡ ಏನು ಮಾಡು ಗೊತ್ತಾ, ಅದೇನೋ ಹೇಳ್ತಾರೆ ಅಲ್ವಾ ಶ್ರೇಷ್ಠ, ಡಿಲೀಟ್ ಮಾಡಿ ಬಿಸಾಕು ಅಂತ ಕುಸುಮ ಹೇಳಿದಾಗ, ಅತ್ತೆ ಅದು ಮುಂಚೆ ಇದ್ದನು ಸ್ವಲ್ಪ ಅಭ್ಯಾಸ ಅಲ್ವಾ ಹಾಗಾಗಿ ಬರುತ್ತೆ ಅಷ್ಟೇ. ಅತ್ತೆ ತೊಗೊಳ್ಳಿ ಅತ್ತೆ ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಅಂದಾಗ, ಬಾ ದಾರಿಗೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಟೇಸ್ಟ್ ಮಾಡೋಕ್ಕಂತಲೇ ಒಬ್ಬರನ್ನ ಕ್ಲೀನಾಗಿ ತರಬೇತಿ ಕೊಟ್ಟು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ, ಹೌದಾ ಅತ್ತೆ ಯಾರು ಅಂತ ಕೇಳಿದಾಗ, ಹೋಗು ಉಪ್ಪು ಖಾರ ರುಚಿ ನೋಡಿರೋಳು ಬಂದಿದ್ದಾಳೆ, ಇದನ್ನು ತಿಂದ್ಬಿಟ್ಟು ಹದವಾಗಿದ್ದೇನ ಇಲ್ಲ ಅಂತ ಹೇಳ್ತಾಳೆ ಅಂತ ಭಾಗ್ಯ ಕಡೆ ಕೈ ಮಾಡಿ ತೋರಿಸ್ದಾಗ, ಈ ಕಡೆ ಭಾಗ್ಯ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಪೇಪರ್ನ ಓದ್ತಾ ಕೂತಿರ್ತಾಳೆ. ಅವಾಗ ಶ್ರೇಷ್ಠ ಭಾಗ್ಯನ ನೋಡ್ಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾಳೆ. ನಿಧಾನಕ್ಕೆ ಪ್ಲೇಟ್ನ ತಗೊಂಡು ಅವಳ ಹತ್ರ ಬಂದ್ಬಿಟ್ಟು ತುಂಬ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಭಾಗ್ಯ ಅಂತೂ ತುಂಬ ಚೆನ್ನಾಗಿ ಸೀರಿಯಲಿ ಕಾಣ್ತಾ ಇರ್ತಾಳೆ. ಶ್ರೇಷ್ಠ ನೋಡ್ಕೊಂಡು ಬಿಟ್ಟು ಜೋರಾಗಿ ನೋ ಅಂತ ಕಿರ್ಚ್ಬಿಡ್ತಾಳೆ. ಯಾಕಂದ್ರೆ ಇದೆಲ್ಲನೂ ಕೂಡ ಕನಸಾಗಿರುತ್ತೆ. ಕನಸಲ್ಲಿ ಶ್ರೇಷ್ಠ ಇದನ್ನೆಲ್ಲ ಈ ಥರ ಆಗ್ಬಿಡುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಮನೆಯವರು ಶಾಕ್ ಆಗಿಬಿಡ್ತಾರೆ. ನೋ ಶ್ರೇಷ್ಠ ಯು ಹ್ಯಾವ್ ಟು ಡೂ ಇಟ್ ಅಂತ ತಾಂಡವ್ ಹೇಳಿದಾಗ ಶ್ರೇಷ್ಠ ಅಳೋದು ಬಾಕಿ ಇತ್ತು. ಇವತ್ತಿನ ಪೂಜೆಯಲ್ಲಿ ನೀನೇ ಎಲ್ಲ ನೈವೇದ್ಯನೂ ಮಾಡಬೇಕು ಅಂತ ತಾಂಡವ್ ಹೇಳ್ಬಿಡ್ತಾನೆ. ಅವಾಗ ಭಾಗ್ಯ ಕೂಡ ನೋಡಿ ಏನೋ ಮನೆ ಕೆಲಸ ಅದು ಇದು ಅಂತ ನಾನು ಸುಮ್ಮನೆ ಇದ್ದೆ ಇಷ್ಟು ದಿನ, ಆದರೆ ಈ ವಿಷಯದಲ್ಲಿ ನಾನು ನೀವು ಮಾಡೋದನ್ನ ನೋಡಿಕೊಂಡು ಇರೋಕ್ಕಾಗೋಲ್ಲ ಅಂತ ಭಾಗ್ಯ ಹೇಳಿದಾಗ, ಅಯ್ಯೋ ನಿನ್ನನ್ನು ಯಾರು ಸುಮ್ಮನೆ ಕುತ್ಕೊ ಅಂತ ಹೇಳಿದ್ರು, ಹೇಗಿದ್ರು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಭಜನೆ ಮಾಡ್ತೀವಿ, ನಮ್ಮನೆಗೆ ಬರ್ತಾರೆ ಅಲ್ವಾ ಗೆಸ್ಟು, ಅವ್ರು ಕೂಡ ಅಷ್ಟೇ ಭಜನೆನೇ ಮಾಡೋದು, ಅವ್ರ ಜೊತೆ ಭಜನೆ ಮಾಡ್ಕೊಂಡು ಇದ್ಬಿಡು ಭಾಗ್ಯ ಅಂತ ತಾಂಡವ್ ಹೇಳ್ತಾನೆ. ಅವಾಗ ಭಾಗ್ಯಗೆ ಇನ್ನೂ ಕೋಪ ಬರುತ್ತೆ. ನೋಡಿ ಪೂಜೆ ಪುನಸ್ಕಾರ ಅಂದರೆ ಸುಮ್ಮನೆ ಅಲ್ಲ, ನಾನು ಅದಕ್ಕೆ ಹೇಳೋದು ಇದೇ ಬೇಡ, ಇದೇ ಪೂಜೆ ವಿಚಾರದಲ್ಲಿ ಈ ಥರ ಎಲ್ಲ ನೆಗ್ಲಿಜೆನ್ಸಿ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದಾಗ, ಅಯ್ಯೋ ಇವಳೊಬ್ಳು ಅಂತ ತಾಂಡವ್ ಹೇಳ್ತಾನೆ. ಮೊದಲೇ ಅವಳಿಗೆ ಅಡುಗೆನೇ ಬರೋಲ್ಲ, ಇನ್ನು ನೈವೇದ್ಯ ಎಲ್ಲ ಮಾಡ್ತಾಳ, ಅವಳಿಗೆ ಪೂಜೆ ಸಂಸ್ಕಾರ ಯಾವುದು ಕೂಡ ಗೊತ್ತಿಲ್ಲ ಅಂದಾಗ ಶ್ರೇಷ್ಠ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದರೆ ತಾಂಡವ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರ್ತಾ ಇಲ್ಲ. ಭಾಗ್ಯ ನಮ್ಮಮ್ಮ ಚಿಕ್ಕೋನಿದ್ದಾಗ ಒಂದು ಕತೆ ಹೇಳ್ತಾ ಇದ್ರು. ಒಂದು ಊರಲ್ಲಿ ಒಬ್ಬ ಅಜ್ಜಿ ಇದ್ರಂತೆ. ಆ ಅಜ್ಜಿ ಹತ್ರ ಒಂದು ಕೋಳಿ ಇತ್ತಂತೆ. ಆ ಕೋಳಿ ಕೂಗಿದ್ರೆ ಮಾತ್ರ ಊರಲ್ಲಿರೋ ಜನ ಎಲ್ಲ ಎದೊಳೋದು ಅಂತ ಆ ಅಜ್ಜಿ ತಪ್ಪಾಗಿ ತಿಳ್ಕೊಂಡಿದ್ರಂತೆ. ಆ ಥರನೇ ನೀನು ಇರೋದು, ನೀನಿಲ್ಲ ಅಂದರೆ ಈ ಮನೇಲಿ ಏನೂ ಆಗೋದೇ ಇಲ್ಲ ಅಂತ ಅನ್ಕೊಂಡಿದೀಯಲ್ವಾ ನೀನು ಅಂತ ಹೇಳಿದಾಗ, ಈ ಕಡೆ ಪೂಜಾ ಕೂಡ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅತ್ತೆ ನೀವು ನಿಮ್ಮ ಮಗಗೆ ನೀತಿ ಪಾಠ ಹೇಳ್ಕೊಟ್ಟಿದ್ದೀರಿ ಅಂತ ಆಯಿತು, ಆದರೆ ಏನು ಗೊತ್ತಾ ಅತ್ತೆ, ಅವರಿಗೆ ಕತೆ ಮಾತ್ರ ನೆನಪಿದೆ, ಕಥೆಯಲ್ಲಿರೋ ನೀತಿ ಮಾತ್ರ ನೆನಪಿಲ್ಲ. ಯಾಕೆ ಹೇಳಿ, ಅವ್ರಿಗೆ ಬುದ್ಧಿ ಕಮ್ಮಿ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಈ ಕಡೆ ಗುಂಡಣ್ಣ ಕೂಡ, ಓ ಚಿಕ್ಕಿ ಅದು ಮೋರಲ್ ಸ್ಟೋರೀಸ್ ತಾನೆ, ಅದೆಲ್ಲ ನನಗೂ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಆದರೆ ನನಗೆಲ್ಲ ನೆನಪಿರುತ್ತಪ್ಪ, ನಾನು ಯಾವುದು ಕೂಡ ಮರೆಯಲ್ಲ ಅಂದಿದ ತಕ್ಷಣ ಎಲ್ಲರೂ ಇನ್ನೂ ನಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಅವಾಗ ಎಲ್ಲರೂ ಕೂಡ ಇನ್ನೂ ಜೋರಾಗಿ ನಗ್ತಾ ಇರ್ತಾರೆ. ಅವಾಗ ಭಾಗ್ಯ, ಎಲ್ಲರೂ ಸ್ವಲ್ಪ ಸಾಕು ಸುಮ್ಮನೆ ಇರ್ತೀರಾ, ಇವತ್ತು ಮನೆಯಲ್ಲಿ ಪೂಜೆ ಇದೆ, ಈ ಥರ ಜಗಳ ಮಾಡ್ಕೊಂಡು ಕೂರೋಕೆ ನನಗೆ ಟೈಮ್ ಇಲ್ಲ, ತುಂಬಾ ಕೆಲಸ ಇದೆ ಅಂತ ಭಾಗ್ಯ ಹೇಳಿದಾಗ, ನಿನ್ಗೆ ಅದೇ ಹೇಳ್ತಾ ಇರೋದು, ನೀನು ಯಾವ ಕೆಲಸನೂ ಮಾಡಬೇಡ ಅಂತ ಜೋರಾಗಿ ತಾಂಡವ್ ಹೇಳಿದ ತಕ್ಷಣ, ನೋಡಿ ಇವತ್ತು ಪುರೋಹಿತರು ಬರೋಕ್ಕಿಂತ ಮುಂಚೆ ಎಲ್ಲ ಕೆಲಸನೂ ಮಾಡಬೇಕು, ತುಂಬ ಕೆಲಸ ಇರುತ್ತೆ, ಅದೆಲ್ಲನೂ ಕೂಡ ಶ್ರೇಷ್ಠ ಕೈಯಲ್ಲಿ ಮಾಡೋಕ್ಕಾಗೋಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ, ಭಾಗ್ಯ ಅಮ್ಮನೂ ಕೂಡ, ಹೌದು ಭಾಗ್ಯ ನೀನು ಹೇಳಿದ್ದು ನಿಜ ಅಂತ ಹೇಳ್ತಾರೆ. ಏನು ಸರಿಯಾಗಿ ಹೇಳಿದ್ದೀರಾ ಮಣ್ಣು, ಈ ಮನೆಗೆ ಬಂದಿರೋ ಅತಿಥಿ ಕಣೆ ಭಾಗ್ಯ, ನೀನು ಎಷ್ಟು ಸತಿ ಹೇಳಬೇಕು, ನೀನು ಅತಿಥಿ, ನಮ್ಮ ಮನೆಗೆ ಬಂದಿರೋ ಅತಿಥಿ ಯಾವುದೇ ತರಹದ ಕೆಲಸ ಮಾಡುವ ಆಗಿಲ್ಲ, ಆ ಥರ ಕೆಲಸ ಮಾಡಿದರೆ ಅದು
ಮಾಡೋದು ನಮ್ಮಮ್ಮಗೆ ಇಷ್ಟ ಆಗೋಲ್ಲ. ಅಮ್ಮ ಹೇಳಮ್ಮ, ನೀನು ಯಾಕಮ್ಮ ಸುಮ್ಮನೆ ನಿಂತಿದೀಯಾ? ಈ ಮನೆಗೆ ಬೇಕಾಗಿರೋ ಪೂಜೆ ನೈವೇದ್ಯ ಎಲ್ಲನೂ ಕೂಡ ಈ ಮನೆ ಸೊಸೆಯಾಗಿ ಶ್ರೇಷ್ಠ ಮಾಡ್ತಾಳೆ, ಭಾಗ್ಯ ಅಲ್ಲ ಅಂತ ಇವ್ರು ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳು. ಯಾಕಂದರೆ ಇವ್ರಿಗೆಲ್ಲ ಶಂಕದಿದ್ದ ಬಂದ್ರೇ ತೀರ್ಥ, ಇಲ್ಲಾಂದರೆ ನಾನು ಹೇಳಿದ್ದು ಅರ್ಥ ಆಗೋಲ್ಲ ಅಂತ ತಾಂಡವ್ ಹೇಳಿದ ತಕ್ಷಣ ಸರಿ ಆಯಿತು ತಾಂಡವ್ ಅಂದಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಹೌದು, ಇವತ್ತು ಪೂಜೆ ಇದ್ದ ಹಿಡಿದು ಪ್ರತಿ ಒಂದು ಕೆಲಸನೂ ಕೂಡ ಶ್ರೇಷ್ಠನೇ ಮಾಡ್ತಾಳೆ ಅಂತ ಹೇಳಿ ನೋಡಿ. ಮನೆಯವರೆಲ್ಲರೂ ಕೂಡ ಕೇಳಿಸ್ಕೊಳ್ರಿ, ಇವತ್ತು ಪ್ರತಿ ಒಂದು ಎಲ್ಲ ಕೆಲಸನೂ ಕೂಡ ನನ್ನ ಬಾವಿ ಸೊಸೆನೇ ಮಾಡ್ತಾಳೆ ಅಂತ ಹೇಳಿದ ತಕ್ಷಣ ತಾಂಡವ್ಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಮನೆಯವರೆಲ್ಲರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಶ್ರೇಷ್ಠಗೆ ಇನ್ನೇನು ಅಳುನೇ ಬರಬೇಕು ಆ ಥರ ಆಗಿರುತ್ತೆ. ಆದರೆ ಮಗನೇ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಪೂಜೆಯಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಅಮ್ಮ, ನೀನು ಹೇಳಿದ ಕೆಲಸ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಶ್ರೇಷ್ಠ ಮಾಡ್ತಾಳೆ ಅಂದಾಗ ನಾನು ಇಲ್ಲೇ ಇರ್ತೀನಲ್ವಾ, ನೋಡ್ತಾ ಇರ್ತೀನಿ. ಏನಾದರೂ ಆ ಕಡೆ ಈ ಕಡೆ ಆಗಬೇಕು, ಕಿವಿ ಹಿಡ್ಕೊಂಡು ಸರಿಯಾಗಿ ಮಾಡೋದು ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ, ಅಯ್ಯೋ ಅಮ್ಮ ನೀನು ಅಷ್ಟೆಲ್ಲ ವರಿ ಮಾಡಬೇಡ, ಶ್ರೇಷ್ಠ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಳೆ, ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರೇಷ್ಠ ಹತ್ರ ಬಂದು, ಶ್ರೇಷ್ಠ ಇವತ್ತು ಪೂಜೆಗೆ ನೀನು ತುಂಬ ಚೆನ್ನಾಗಿ ರೆಡಿ ಮಾಡಬೇಕು, ಆಯ್ತಾ? ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತಾಂಡವ್ ಅಲ್ಲಿದ್ದ ಹೋಗ್ತಾನೆ. ಹೋಗಮ್ಮ ಶ್ರೇಷ್ಠ, ಅವ್ನು ಹೇಳಿದಾನೆ ಅಲ್ವಾ ಎಲ್ಲನೂ ಕೂಡ, ಅದೇನೋ ಪರ್ಫೆಕ್ಟು ಪೆಪ್ಪರ್ಮೆಂಟು ಹೇಳಿದಾನೆ ಅಲ್ವಾ, ಎಲ್ಲನೂ ಕೂಡ ಮಾಡು ಅಂತ ಹೇಳಿ ಶ್ರೇಷ್ಠನ ಕಳಿಸ್ತಾಳೆ. ಈ ಕಡೆ ಗುಂಡಣ್ಣ ತನ್ವಿಗೆ ಬಾಳೆಕಂದು ಈಕ್ವಲ್ ಅಂದರೆ ಸಮವಾಗಿರಬೇಕು, ಆ ಥರದ್ದೇ ತರಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಕೆಲಸ ನಮಗೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ಜೋರು ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಸುನಂದ ಕೂಡ ಬಂದ್ಬಿಟ್ಟು, ಏನು ಬಿಗ್ರಿ ನೀವು ಈ ಥರ ಮಾಡಿಬಿಟ್ರಿ, ನೀವು ಕೂಡ ನಿಮ್ಮ ಮಗುನಾಗೆ ನನ್ನ ಮಗಳ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ. ತುಂಬ ಬೇಜಾರಾಗಿ ತುಂಬ ಅಳ್ತಾ ಇರ್ತಾಳೆ. ಅವಳು ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಇರ್ತಾಳೆ? ಇಷ್ಟು ದಿನ ನೋಡಿರೋದೇ ಸಾಕು, ಇವತ್ತಿನ ಪೂಜೆನೂ ಕೂಡ ನೋಡಿಕೊಂಡು ಅವಳ ಕೈಯಲ್ಲಿ ಇರೋಕ್ಕಾಗೋಲ್ಲ ಅಂತ ಹೇಳಿದಾಗ ಈ ಕಡೆ ಕುಸುಮ ಕೂಡ, ನೋಡಿ ಸುನಂದ, ನಾನೇನು ನನ್ನ ಮಗನ ಥರ ಅಲ್ಲ, ನಾನು ಬೇರೆ ಅವನು ಬೇರೆ, ನೀವು ಸಿಟ್ಟಲ್ಲಿ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು, ನಿಮಗೂ ಕೂಡ ಗೊತ್ತು ನನ್ನ ಮನಸ್ಸಲ್ಲಿ ಈ ಥರ ಎಲ್ಲ ಇಲ್ಲ ಅಂತ. ಏನೋ ಸಮಯ ಸಂದರ್ಭದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಷ್ಟೇ, ನೋಡ್ತಾ ಇರಿ, ಆ ದೇವ್ರು ಕೂಡ ಎಲ್ಲನೂ ಕೂಡ ಭಾಗ್ಯ ಹತ್ರನೇ ಮಾಡಿಸ್ಕೊತಾನೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. ನಮ್ಮಿಬ್ಬರು ಮನಸ್ಸಿದ್ದ ಹಾರೈಸ್ತಾ ಇದ್ದೀವಿ, ಅವಳಿಗೆ ಒಳ್ಳೇದು ಹಾಗೆ ಆಗುತ್ತೆ ಅಂತ ಕುಸುಮ ಹೇಳ್ಬಿಟ್ಟು ಸುನಂದಾಗೆ ಸಮಾಧಾನ ಮಾಡ್ತಾರೆ. ಈ ಕಡೆ ಶ್ರೇಷ್ಠ ಕೋಪ ಮಾಡಿಕೊಂಡು ತಾಂಡವ್ ಹತ್ರ ಬರ್ತಾ ಇದ್ದಾಳೆ. ತಾಂಡವ್ ರೆಡಿ ಆಗ್ತಾ ಇರ್ತಾನೆ. ಅಲ್ಲಿಗೆ ಶ್ರೇಷ್ಠ ಕೂಡ ಬಂದ್ಬಿಟ್ಟು, ತಾಂಡವ್ ಏನು ಆಗಿದೆ ನಿನಗೆ, ತಲೆ ಏನಾದರೂ ಕೆಟ್ಟಿದೆ ಅಂತ ಕೇಳಿದಾಗ, ಯಾಕೆ ಅನಿ ಏನಾಯಿತು ಅಂತಾನೆ. ಅನಿ ಅಂತೆ ಅನಿ, ಅಲ್ವೋ ನಿನ್ನೆ ಎಲ್ಲ ನೋಡಿದ್ಯಾ, ಅವರೆಲ್ಲ ನನ್ನನ್ನು ಎಷ್ಟೆಲ್ಲ ಗೋಳೊಯ್ಕೊಂಡ್ರು ಅಂತ, ನೀನು ಯಾವಾಗ ಅವ್ರ ಪಾರ್ಟಿ ಸೇರಿಕೊಂಡೆ, ನಿನ್ಗೆ ಯಾರು ತಲೆ ಕೆಡಿಸಿದ್ದು, ವಾಟ್ ಈಸ್ ರಾಂಗ್ ವಿತ್ ಯು ತಾಂಡವ್ ಅಂತ ಕೇಳಿದಾಗ, ನಾನು ಇನ್ನೂ ಕೇಳಬೇಕು ಏನಾಯಿತು ಅಂತ. ಅಲ್ಲ ನಿನ್ನೆ ಎಲ್ಲ ನೋಡಿದೀಯ ತಾನೇ, ಅವರೆಲ್ಲ ನನ್ನನ್ನು ಎಷ್ಟು ಕಾಡಿಸಿದ್ದಾರೆ ಅಂತ, ಇವತ್ತು ಪೂಜೆ ನೈವೇದ್ಯ ಅಂತ ಎಲ್ಲ ಮತ್ತೆ ಸಾಯ್ಬೇಕಾ ಅಂದಾಗ, ಏನನಿ ನೀನು ಒಂದು ನೈವೇದ್ಯ ಮಾಡೋಕ್ಕೂ ಸಾಯೋ ಮಾತಾಡ್ತೀಯಲ್ಲ, ಹಂಗೆ ನೋಡಿದರೆ ಪ್ರಾಕ್ಟಿಕಲಿ ನೋಡಿದರೆ ನೀನೇ ಇದನ್ನೆಲ್ಲ ಮಾಡಬೇಕು ತಾನೇ ಅಂದಾಗ, ನಾನು ಬೇಕಿದ್ರೆ ಹೋಗಿ ನೀನೇ ಮಾಡ್ಕೊ ಅಂತ ಹೇಳಿ ಹೋಗಿ ಶ್ರೇಷ್ಠ ಕುತ್ಕೊತಾಳೆ. ಹನಿ ಅವ್ರು ನಿನಗೆ ಎಷ್ಟು ಕೆಲಸ ಕೊಟ್ಬಿಟ್ಟು ನಿನಗೆ ಎಷ್ಟೆಲ್ಲ ತಲೆನೋವು ಕೊಟ್ಟಿದ್ದಾರೆ ಅಂತ ನನಗೆಲ್ಲನೂ ಕೂಡ ಗೊತ್ತು, ನಾನು ಎಲ್ಲದನ್ನು ಕೂಡ ನೋಡಿದ್ದೀನಿ. ಆದರೆ ಇದು ನಿನಗೆ ಒಳ್ಳೆ ಟೈಮು, ನಿನ್ನನ್ನು ನೀನು ಪ್ರೂವ್ ಮಾಡ್ಕೋಬೇಕಂದ್ರೆ ಈ ನೈವೇದ್ಯ ಎಲ್ಲ ನೀನು ಮಾಡಬೇಕು ಅಂದಾಗ, ನಾನು ಯಾಕೆ ಮಾಡಬೇಕು ತಾಂಡವ್, ನಾನು ಇದನ್ನೆಲ್ಲ ಮಾಡೋಕ್ಕಾಗೋಲ್ಲ ಅಂತಾಳೆ. ಅಲ್ಲ ನೀ ಮೀಟಿಂಗ್ ಎಂತೆಂಥ ದೊಡ್ಡ ಮೀಟಿಂಗ್ ಎಲ್ಲ ಹ್ಯಾಂಡ್ಲ್ ಮಾಡಿದೀಯ, ಈ ನೈವೇದ್ಯ ಮಾಡೋದೆಲ್ಲ ನಿಂಗೆ ದೊಡ್ಡ ಕೆಲಸನಾ, ಆ ಭಾಗ್ಯಗಿಂತ ನೀನು ಗ್ರೇಟ್ ಅಂತ ಎಲ್ಲದರಲ್ಲೂ ತೋರಿಸ್ಬೇಕು ತಾನೇ ಅಂದಾಗ, ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಭಾಗ್ಯಗಿಂತ ಗ್ರೇಟ್ ಅಂತ ತಾಂಡವ್ ಕೇಳಿದಾಗ, ಹೌದು ಅನಿ, ಆದರೆ ನಮ್ಮ ಅಮ್ಮನ ಮುಂದೆ ನೀನು ಪ್ರೂವ್ ಮಾಡ್ಕೋಬೇಕು ತಾನೇ. ಎಲ್ಲಿ ತಾಂಡವ್, ನಾನು ಬರೀ ಮನೆ ಕೆಲಸದಳಾಗಿ ಹೋಗ್ತಾ ಇದ್ದೀನಿ ಈ ಮನೇಲಿ ಎಂದಾಗ, ನೋ ಅನಿ ಆ ಥರ ಎಲ್ಲ ಅಲ್ಲ, ನೀನು ಈ ಮನೆ ಸೊಸೆ ಆಗೋಕ್ಕೆ ಬಂದಿರೋಳು, ನನಗೆ ಗೊತ್ತು ಅನಿ, ನೀನು ನನ್ನ ಪ್ರೀತಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀಯ, ಈ ಮನೆಯಲ್ಲಿ ನೀನು ಸೊಸೆ ಸ್ನಾನ ಪಡ್ಕೊಳಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು ಅನಿ. ಆದರೆ ಇವತ್ತು ನೋಡ್ದ ಆ ಎಮ್ಮೆ ಹೇಗೆ ನೈವೇದ್ಯ ಅಂದಿದ ತಕ್ಷಣ ಚಿಗುರು ಬಿಟ್ಲು, ಅದೇ ಥರ ನೀನು ಇದನ್ನೆಲ್ಲ ಮಾಡಿಬಿಟ್ಟು ಅವಳಿಗಿಂತ ಎಲ್ಲದರಲ್ಲೂ ಜಾಸ್ತಿನೇ ಇದೆಯಂತ ತೋರಿಸ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನಿ ಅಂದಾಗ ಇಲ್ಲಿ ಶ್ರೇಷ್ಠ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾಳೆ. ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ ಅಂತ ತಾಂಡವ್ ಕೂಡ ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿರ್ತಾನೆ. ಇದಿಷ್ಟು ಇವತ್ತಿನ ಸಂಚಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.